ಬಿಸಿಲಿಗೆ ಜನ ಹೈರಾಣಾಗಿದ್ದಾರೆ. ಪ್ರಾಣಿ ಪಕ್ಷಿಗಳು ಬಸವಳಿದು ಹೋಗಿದೆ. ಸೂರ್ಯನ ಪ್ರತಾಪಕ್ಕೆ ಭೂಮಿಗೆ ಬರಸಿಡಿಲು ಅಪ್ಪಳಿಸಿದೆ. ಕುಡಿಯೋದಕ್ಕೆ ನೀರಿಲ್ಲ. ಮೂಕ ಜೀವಿಗಳು ನರಳಾಡುವಂತಾಗಿದ್ರೆ ಬಿಸಿಲ ಝಳದಿಂದ ಪಾರಾಗಲು ಜನ ಏರ್ ಕೂಲರ್ ಮೊರೆ ಹೋಗ್ತಿದ್ದಾರೆ. ಸೂರ್ಯ ಅಕ್ಷರಶಃ ಸುಡುತ್ತಿದ್ದಾನೆ. ರಣರಣ ಬಿಸಿಲಿಗೆ ಕರುನಾಡಿನ ನೆಲ ಕಾದ ಕಾವಲಿಯಂತಾಗಿ ಬಿಟ್ಟಿದೆ. ರಾಜ್ಯಾದ್ಯಂತ ರೌರವ ಬಿಸಿಲಿಗೆ ಜನ ಬಸವಳಿದು ಹೋಗಿದ್ದಾರೆ. ರಣ ಬಿಸಿಲಿಗೆ ಮನುಷ್ಯರು ತತ್ತರಿಸಿ ಹೋಗಿದ್ರೆ ಬರದ ಸಿಡಿಲು ಪ್ರಾಣಿಗಳು ನೀರಿಲ್ಲದೆ ನರಳಾಡುವಂತೆ ಮಾಡಿಬಿಟ್ಟಿದೆ. ಬಿಸಿಲಿನ ಧಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಉತ್ತರ ಕರ್ನಾಟಕ ಭಾಗದಾದ್ಯಂತ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಗಡಿದಾಟಿ ಹೋಗಿದೆ. ಕೊಪ್ಪಳದ ಈ ದೃಶ್ಯಗಳನ್ನು ನೋಡಿ ಬಿಸಿಲ ಝಳಕ್ಕೆ ಭೂಮಿ ಬರಡಾಗಿದೆ. ಬರದ ಸಿಡಿಲೆ ಅಪ್ಪಳಿಸಿದ್ದು ನೀರಿಗೂ ಗತಿಯಿಲ್ಲದಂತಾಗಿದೆ. ದನಕರುಗಳನ್ನು ಹಿಡಿದುಕೊಂಡು ಊರೂರು ಅಲೆಯೋ ದುಸ್ಥಿತಿ ಸೃಷ್ಟಿಯಾಗಿದೆ. ಕೊಪ್ಪಳದ ಬಂಡಿ ಹರ್ಲಾಪುರದಲ್ಲಿ ಸಾವಿರಾರು ಜಾನುವಾರುಗಳು ನೀರಿಲ್ಲದೆ ನರಳಾಡ್ತಿವೆ. ನಮಗಿಲ್ಲಿ 41-42 ಡಿಗ್ರಿ ಬಿಸಿಲು ಐತೆ ಸರ್. ನಮಗಿಲ್ಲಿ ಅಡ್ಡಾಡೋಕೆ ನೀರಿಂದ ಭಾಳ ಅವಕಾಶ ಇದಾಗೈತೆ. ನಮಗೆ ನೀರಿಂದ ಒಟ ಇಲ್ದಂಗೆ ಆಗೈತೆ ಸರ್ ನೀರು. ಆಮೇಲೆ ಮೇವನ್ನು ಭಾಳ ಶಾರ್ಟೇಜ್ ಆಗೈತಿ. ಕರಕ್ಕೆ ಕುಡಿಯೋಕೆ ಹಾಲಾಗ್ತಾ ಇಲ್ಲ. ಅಂದ್ರೆ ಮೇಯಕ್ಕೆ ಮೇವು ಇಲ್ಲಲ್ಲ ಸರ್. ಮೇವು ಇಲ್ದಕ್ಕೆ ಒಂಥರ ಎಲುಬು ಎಲ್ಲ ದನ ಮಕ್ಕಂದ್ರೆ ಎದ್ದೇಳಕ್ಕೆ ಬರೋಲ್ಲ. ಎದ್ದು ನಿಂತ್ರೆ ಮಕ್ಕನಕ್ಕೆ ಬರೋಲ್ಲ ಅವಕ್ಕೆ. ನೀರಿಲ್ಲದೆ ಮೇವಿಲ್ಲದೆ ಬಸವಳಿದಿರುವ ಜಾನುವಾರುಗಳ ಈ ದೃಶ್ಯ ನೋಡಿ ಹಸುವಿನ ಎಲುಬುಗಳು ಕಾಣ್ತಿವೆ. ಮೇಲೆ ಏಳೋದಕ್ಕೂ ಶಕ್ತಿ ಇಲ್ಲದಂತಾಗಿ ಬಿಟ್ಟಿದೆ. ಕರುಗಳಿಗೆ ಹಾಲು ಸಿಗ್ತಿಲ್ಲ. ಅಷ್ಟರ ಮಟ್ಟಿಗೆ ಸಾಕು ಪ್ರಾಣಿಗಳು ಸಂಕಷ್ಟದಲ್ಲಿವೆ. ಕೆಲ ಜಾನುವಾರುಗಳಂತೂ ಆಹಾರ ನೀರಿಲ್ಲದೆ ಬಲಿಯಾಗಿ ಹೋಗಿವೆ. ಈಗ ಸರ್ಕಾರ ನಮಗೆ ಅಂದ್ರೆ ಒಂದು ಮೇವಿನ ಗೋಶಾಲೆ ಮಾಡಿ ಗೋಶಾಲೆದ ಮೇವಿನ ವ್ಯವಸ್ಥೆ ಮಾಡಬೇಕು. ಉಳಿಸೋ ವ್ಯವಸ್ಥೆ ಅಂದ್ರೆ ಅವಾಗ ಉಳುಕ್ತಾವೆ. ಗೋಶಾಲೆ ಮಾಡಲಿ ಸತ್ತೋಕೋರು, ಅವು ಉಳಿಗಿಲ್ಲ. ಅವು ಏನಾದ್ರು ಸಿದ್ದರಾಮಯ್ಯ ಸ್ವಲ್ಪ ನಮ್ಮ ಕಣ್ಣು ತೆಗಿಬೇಕು ಇದ್ರ ಮೇಲೆ. ಮನುಷ್ಯರ ನೋಡಿದ್ರೆ ನಮ್ಮ ಸ್ವಲ್ಪ ಉಳಿಸಿದ್ರೆ ಉಳಿತೇವೆ, ಅವು ಸತ್ತೋಗ್ಬಿಡ್ತಾವ್ರಿ. ಇನ್ನು ಬಿಸಿಲಿಗೆ ಕೆಂಡದಂತಾಗಿರೋ ಯಾದಗಿರಿಯಲ್ಲಿ ನೀರಿಗಾಗಿ ಪಕ್ಷಿಗಳು ಪರದಾಡ್ತಿವೆ. ಇದನ್ನ ಅರಿತ ಗ್ರಾಮಸ್ಥರು ಪಕ್ಷಿಗಳಿಗೆ ನೀರು ಪೂರೈಕೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಊರಿನಲ್ಲಿ ಮರಗಳಿಗೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಕಟ್ಟಿ ಅದರಲ್ಲಿ ನೀರಿಡ್ತಿದ್ದಾರೆ. ಇತ್ತ ರಾಯಚೂರಿನಲ್ಲಂತೂ ಬಿಸಿಲಿಗೆ 2 ಬಲಿಯಾಗಿದ್ದಾರೆ. ಇದರಿಂದ ಅಲರ್ಟ್ ಆಗಿರೋ ಜಿಲ್ಲಾಡಳಿತ ಹೃದ್ರೋಗ, ಕ್ಯಾನ್ಸರ್, BP, ಶುಗರ್ ಪೀಡಿತರ ಮೇಲೆ ನಿಗಾ ಇಟ್ಟಿದೆ. ಆಸ್ಪತ್ರೆಗೆ ದಾಖಲಾಗಿರೋ ರೋಗಿಗಳಲ್ಲಿ ನೀರಿನ ಅಂಶ ಕಡಿಮೆಯಾಗದ ರೀತಿಯಲ್ಲಿ ಕ್ರಮ ವಹಿಸಲಾಗ್ತಿದೆ. ಮಧ್ಯಾಹ್ನ 11ರಿಂದ ಸಾಯಂಕಾಲ 4 ಗಂಟೆಗೆ ಹೊರಗೆ ಬರಬಾರ್ದು ಅಂತ ನಾವು ಅವರಿಗೆ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲ ಪೇಷಂಟ್ಸಿಗೆ ನಾವು ಕಾಳಜಿ ವಹಿಸಿ ಫ್ಲೂಯಿಡ್ಸ್ ಕೊಡೋದು ಆಯಿತು, ORS ಪೌಡರ್ ಆಯಿತು, ಮತ್ತು ಇದರಿಂದ ಏನು ಫ್ರೂಟ್ಸ್ ಜ್ಯೂಸ್ ಆಗಲಿ ಎಲ್ಲ ಥರದ ನಾವು ಅವರಿಗೆ ಕಾಳಜಿ ವಹಿಸ್ತಾ ಇದ್ದೀವಿ. ಇದು ವಿಜಯನಗರದ ಹೊಸಪೇಟೆಯಲ್ಲಿರುವ 60 ಹಾಸಿಗೆಗಳ ಸರಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ಆಸ್ಪತ್ರೆಯ ಗೋಡೆಗಳಲ್ಲಿ ಎಸಿನೂ ಹಾಕಲಾಗಿದೆ. ಆದರೆ ಲಕ್ಷ ಖರ್ಚು ಮಾಡಿ ಹಾಕಿಸಿದ ಎಸಿಗಳು ಕೆಲಸ ಮಾಡ್ತಿಲ್ಲ. ಆಸ್ಪತ್ರೆಯಲ್ಲಿ ಬಾಣಂತಿಯರು, ನವಜಾತ ಶಿಶುಗಳು ಹೈರಾಣಾಗಿವೆ. ಹೆರಿಗೆಗೆ ಬರೋ ಜನ ಮನೆಯಿಂದಲೇ ಫ್ಯಾನ್ ತರಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಬೇಸಿಗೆ ಆರಂಭದಿಂದಲೂ ಎಸಿ, ಫ್ಯಾನ್ ರೆಡಿ ಮಾಡಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಗದಗದಲ್ಲಿ ಬಿಸಿಲಿನಿಂದ ಜಲಮೂಲಗಳು ಬತ್ತಿ ಹೋಗಿವೆ. ಸುಮಾರು 40 ಎಕರೆ ವಿಸ್ತೀರ್ಣದ ತಿಮ್ಮಾಪುರ ಕೆರೆ 5,000ಕ್ಕೂ ಹೆಚ್ಚು ಜನರಿಗೆ ಅನುಕೂಲ ಆಗಿತ್ತು. ಆದರೆ ಇದೀಗ ಕೆರೆಯಲ್ಲಿ ನೀರು ಕಡಿಮೆಯಾಗಿದ್ದರಿಂದ ಜನರು ಪರದಾಡ್ತಿದ್ದಾರೆ. ಕುಡಿಯೋ ನೀರಿಗಾಗಿ ಅಕ್ಕಪಕ್ಕದ ಊರುಗಳಿಗೆ ಅಲೆಯೋ ಪರಿಸ್ಥಿತಿ ಬಂದೊದಗಿದೆ. ಇನ್ನು ಬೀದರ್ನಲ್ಲಿ ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳೋಕೆ ಜನ ಹೊಸ ಐಡಿಯಾ ಹುಡುಕ್ತಿದ್ದಾರೆ. ಬೀದರ್ನಲ್ಲಿ ಏರ್ ಕೂಲರ್ಗೆ ಬೇಡಿಕೆ ಸಿಕ್ಕಾಪಟ್ಟೆ ಹೆಚ್ಚಾಗಿ ಬಿಟ್ಟಿದೆ. ನಿತ್ಯವೂ 40 ಡಿಗ್ರಿ ಉಷ್ಣಾಂಶ ಇರೋದರಿಂದ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಜನ ಏರ್ ಕೂಲರ್ ಮೊರೆ ಹೋಗ್ತಿದ್ದಾರೆ. ಬಾಗಲಕೋಟೆಯಲ್ಲಿ 40 ಡಿಗ್ರಿ ತಾಪಮಾನ ಇರೋದರಿಂದ ದೇಹವನ್ನು ತಂಪಾಗಿರಿಸಿಕೊಳ್ಳಲು ಮಣ್ಣಿನ ಮಡಿಕೆಗಳಿಗೆ ಫುಲ್ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. 400ರಿಂದ 800 ರೂಪಾಯಿವರೆಗೆ ಮಣ್ಣಿನ ಮಡಿಕೆಗಳು ಮಾರಾಟ ಆಗ್ತಿವೆ. ಮಡಿಕೆಯಲ್ಲಿನ ನೀರು ಕುಡಿದ್ರೆ ದೇಹಕ್ಕೆ ತಂಪು, ಆರೋಗ್ಯಕ್ಕೂ ಹಿತ ಅಂತ ಜನ ಮಣ್ಣಿನ ಮಡಿಕೆಗಳ ಖರೀದಿಗೆ ಮುಗಿಬಿದ್ದಿದ್ದಾರೆ. ದಿನ ಕಳೆದಂತೆ ತಾಪಮಾನ ಹೆಚ್ಚುತ್ತಲೇ ಇದೆ. ಬಿಸಿಲಿಗೆ ಹೋಗುವ ಮುನ್ನ ಸಾಕಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, TV9.